My sister, ನನ್ನ ಸಹೋದರಿಯೇ, come to Jesus. ಯೇಸುವಿನ ಬಳಿ ಬಾ. He will make you a beautiful woman. ಸುಂದರ ಸ್ತ್ರೀಯನ್ನಾಗಿ ಮಾಡುವನು. He will make your existence very, very important and great. ನಿಮ್ಮ ಅಸ್ತಿತ್ವವನ್ನು ಪ್ರಾಮುಖ್ಯವಾದದನ್ನಾಗಿ ದೇವರು ಮಾಡುವನು. My precious brothers and sisters, I greet each one of you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ಸಹೋದರ ಸಹೋದರಿಯರೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. We are going to meditate a beautiful theme today. ಒಂದು ಸುಂದರವಾದ ವಿಷಯದ ಬಗ್ಗೆ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. The existence of a woman. ಮಹಿಳೆಯ ಅಸ್ತಿತ್ವ. How she is useful, how she had to live her life, and how the Lord will be pleased with her. ಹೇಗೆ ಆಕೆ ಉಪಯುಕ್ತಳು, ಆಕೆ ಹೇಗೆ ತನ್ನ ಜೀವಿತ ನಡೆಸಬೇಕು ಮತ್ತು ದೇವರು ಆಕೆಯನ್ನು ಹೇಗೆ ಮೆಚ್ಚುತ್ತಾನೆ ಎಂದು. That's a good question. ಇದೊಂದು ಒಳ್ಳೆ ಪ್ರಶ್ನೆ. If you read Genesis chapter 2 verse 18, ಆದಿಕಾಂಡ 2:18 ಓದುವುದಾದರೆ, the Lord said, "It is not good that man should be alone. ಅಲ್ಲಿ ದೇವರು ತಾನೇ ಹೇಳುತ್ತಾನೆ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. I'll make him a helper comparable." ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು. So the Lord himself made woman from the rib of a man. ಆದ್ದರಿಂದ ದೇವರು ತಾನೇ ಪುರುಷನ ಪಕ್ಕೆಯ ಎಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡಿದನು. So the existence of a woman is made by the Lord himself. ಆದ್ದರಿಂದ ಮಹಿಳೆಯ ಅಸ್ತಿತ್ವ ದೇವರಿಂದ ಉಂಟಾಯಿತು. He himself wanted to do that. ಇದನ್ನು ಆತನೇ ಮಾಡಲು ಬಯಸಿದನು. A man will be assisted or helped by the women folk. ಸ್ತ್ರೀಯರಿಂದ ಪುರುಷನಿಗೆ ಸಹಾಯವಾಗುವುದು ಅಥವಾ ನೆರವಾಗುವುದು. They should help each other. ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. This is the fundamental thing we should see in the life of a woman or a man. ಇದು ಒಬ್ಬ ಪುರುಷ ಮತ್ತು ಸ್ತ್ರೀಯ ಜೀವಿತದಲ್ಲಿ ಮೂಲಭೂತ ವಿಷಯವಾಗಿದೆ. My precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, we read about women and the men both in the book of 1 Corinthians chapter 11 verses 11 and 12. ಸತ್ಯವೇದದಲ್ಲಿ ಸ್ತ್ರೀ ಪುರುಷರ ಬಗ್ಗೆ 1 ಕೊರಿಂಥ 11ನೇ ಅಧ್ಯಾಯ 11 ಮತ್ತು 12ನೇ ವಚನಗಳಲ್ಲಿ ನೋಡುತ್ತೇವೆ. 11 says, "Nevertheless, neither is a man independent of women, nor women independent of a man in the Lord." 11ನೇ ವಚನ ಹೇಳುತ್ತದೆ, ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ ಎಂಬುದಾಗಿ. And 12 says, "For as woman comes from man, even so man also comes through women, but all things are from God." 12ನೇ ವಚನ ಹೇಳುತ್ತದೆ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ, ಸಮಸ್ತಕ್ಕೂ ದೇವರೇ ಮೂಲ ಕಾರಣನು ಎಂಬುದಾಗಿ ಬರೆಯಲ್ಪಟ್ಟಿದೆ. Existence of a woman or a man, everything is done by the Lord himself. ಪುರುಷರ ಮತ್ತು ಸ್ತ್ರೀಯರ ಅಸ್ತಿತ್ವ ದೇವರಿಂದಲೇ ಆಗಿದೆ ಎಂಬುದಾಗಿ ನೋಡುತ್ತೇವೆ. Everything is planned by the Lord and done by the Lord. ದೇವರೇ ಯೋಜನೆ ಮಾಡಿದನು, ದೇವರೇ ಇದನ್ನೆಲ್ಲ ಮಾಡಿದನು. Especially as the question is why the woman is important in their life, we are going to meditate about it clearly. ಯಾಕೆ ಒಬ್ಬ ಸ್ತ್ರೀಯು ಪ್ರಾಮುಖ್ಯಳು ಎಂಬುದಾಗಿ ನಾವು ಈ ದಿನದಲ್ಲಿ ಧ್ಯಾನ ಮಾಡಲಿದ್ದೇವೆ. These days our sisters are worried about beauty. ಈ ದಿನಗಳಲ್ಲಿ ಸಹೋದರಿಯರು ಸೌಂದರ್ಯದ ಬಗ್ಗೆ ಚಿಂತಿಸುತ್ತಾರೆ. That's why everywhere we see beauty parlors. ಆದ್ದರಿಂದಲೇ ಬ್ಯೂಟಿ ಪಾರ್ಲರ್ಸ್ಗಳು ಇವೆ. Some people who are dark in color are worried about their color. ಯಾರ ಚರ್ಮದ ಬಣ್ಣ ಗಾಢವಾಗಿದೆಯೋ ಅವರು ಚಿಂತಿಸುತ್ತಾ ಇರುತ್ತಾರೆ. My young ladies, my young girls, listen to me carefully. ಯವನಸ್ಥ ಸ್ತ್ರೀಯರೇ, ಹುಡುಗಿಯರೇ, ಕೇಳಿರಿ. Cling on to God. ದೇವರಿಗೆ ಅಂಟಿಕೊಂಡಿರ್ರಿ. Let him be your God. ಆತನು ನಿಮ್ಮ ದೇವರಾಗಿರಲಿ. You should be possessed with the Lord God Almighty. ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ಹೊಂದಿಕೊಂಡವರಾಗಿರಬೇಕು. When I was very young, just 16-year-old girl, ನಾನು 16 ವರ್ಷ ಪ್ರಾಯದವಳಾಗಿರುವಾಗ, when I was staying in the hostel, ನಾನು ಹಾಸ್ಟೆಲ್ನಲ್ಲಿ ಇದ್ದೆ.
I loved my parents that time very much. ಹೆತ್ತವರನ್ನು ಬಹಳವಾಗಿ ಪ್ರೀತಿಸುತ್ತಾ ಇದ್ದೆ. When they were away from me because of my studies, ನನ್ನ ವಿದ್ಯಾಭ್ಯಾಸಕ್ಕಾಗಿ ಅವರಿಂದ ದೂರವಿರುವಾಗ no one could please me. ಯಾರಿಗೂ ಸಮಾಧಾನ No ಪಡಿಸಲಾಗಲಿಲ್ಲ, one could satisfy me. ತೃಪ್ತಿಪಡಿಸಲಾಗಲಿಲ್ಲ. I wanted only my parents' love. ನನಗೆ ಹೆತ್ತವರ ಪ್ರೀತಿ ಮಾತ್ರ ಬೇಕಿತ್ತು. But those days, when I was alone crying in my room, ಆದರೆ ಏಕಾಂಗಿಯಾಗಿ ನಾನು ಕೋಣೆಯಲ್ಲಿ ಅಳುತ್ತಿರುವಾಗ I could feel someone coming to my room. ನಾನು ನೋಡಿದೆ ಯಾರೋ ನನ್ನ ಕೋಣೆಗೆ ಬಂದರು, Someone entering into my room. ಯಾರೋ ನನ್ನ ಕೋಣೆಯನ್ನು ಪ್ರವೇಶಿಸಿದರು. But I didn't see anybody. ಆದರೆ ಯಾರೂ ಇರಲಿಲ್ಲ. I know that God entered into my room. ದೇವರೇ ನನ್ನ ಕೋಣೆಯನ್ನು ಪ್ರವೇಶಿಸಿದನು ಎಂದು ತಿಳಿದೆನು. Our loving Lord Jesus entered into my room that day. ಆ ದಿನ ಪ್ರೀತಿಯುಳ್ಳ ಯೇಸು ಪ್ರವೇಶಿಸಿದನು. And I heard a voice. ಸ್ವರವನ್ನು ಕೇಳಿದೆ, My child, ನನ್ನ ಮಗುವೇ, give your heart to me. ನಿನ್ನ ಹೃದಯವನ್ನು ಕೊಡು, I want to come and dwell in you. ನಾನು ನಿನ್ನಲ್ಲಿ ವಾಸಿಸುವೆನು. Oh, it was a great experience. ಅದ್ಭುತವಾದ ಅನುಭವ, I cannot explain to you. ವರ್ಣಿಸಲಿಕ್ಕಾಗದು. Oh, such a divine experience it was. ದೈವಿಕ ಅನುಭವ ಅದು. I took him into my heart ಆತನನ್ನು ಹೃದಯಕ್ಕೆ ತೆಗೆದುಕೊಂಡೆ, and told him, ಹೇಳಿದೆ, Father, ತಂದೆಯೇ, enter into my ನನ್ನ heart. ಹೃದಯಕ್ಕೆ ಬಾ, Enter into my heart. ನನ್ನ ಹೃದಯಕ್ಕೆ I ಬಾ. became one with him that moment. ಆ ಸಮಯದಲ್ಲಿ ಒಂದಾದೆನು. That very moment, ಆಗಲೇ I became his child. ಆತನ ಮಗಳಾದೆನು. Everything was changed. ಎಲ್ಲ I ಬದಲಾಯಿತು. wanted the Lord's love only all the time. ನನಗೆ ದೇವರ ಪ್ರೀತಿ ಮಾತ್ರ ಬೇಕಿತ್ತು. I started speaking to him. ಆತನ ಜೊತೆ ಮಾತಾಡಲು There ಪ್ರಾರಂಭಿಸಿದೆ. was nobody. ಯಾರೂ ಇಲ್ಲ, There was no loved one near me. ಪ್ರೀತಿಸುವವರು ಇರಲಿಲ್ಲ. But Jesus was with me all the ಆದರೆ time. ಯೇಸು ಸದಾ ನನ್ನ ಜೊತೆ ಇದ್ದನು. My children, ನನ್ನ ಮಕ್ಕಳೇ, young people, ಯವನಸ್ಥರೇ, this is the first step you have to take. ಇದೇ ನಿಮ್ಮ ಮೊದಲ ಹೆಜ್ಜೆ ಆಗಬೇಕು. When you are filled with the power of God and when you are filled with the presence of Jesus Christ, ಯೇಸುವಿನ ಬಲದಿಂದ ಮತ್ತು ಪ್ರಸನ್ನತೆಯಿಂದ ನೀವು ತುಂಬಿಕೊಳ್ಳುವಾಗ your face will start shining. ನಿಮ್ಮ ಮುಖವು ಪ್ರಕಾಶಿಸುವುದು. You'll be a different person. ಬೇರೆ ವ್ಯಕ್ತಿಯಾಗುವಿರಿ. You'll have joy in your face. ಮುಖದಲ್ಲಿ ಆನಂದವಿರುವುದು, No worry, ಚಿಂತೆ ಇರುವುದಿಲ್ಲ, no care, ಭಯವಿರುವುದಿಲ್ಲ, nothing. ಯಾವುದೂ ಇಲ್ಲ. But all the time filled with the joy of the Lord. ದೇವರ ಆನಂದದಿಂದ ತುಂಬಲ್ಪಡುವಿರಿ. As you read in Isaiah chapter 12 verse 3, ಏಷಾಯ 12:3 ಓದುವಂತೆ, the joy of salvation will be upon your face. ರಕ್ಷಣೆ ಎಂಬ ಉಲ್ಲಾಸವು ನಿಮ್ಮ ಮುಖದಲ್ಲಿರುವುದು. This will bring beauty in your face. ಇದು ನಿಮಗೆ ಸೌಂದರ್ಯವನ್ನು ತರುವುದು. The presence of God, ದೇವರ ಪ್ರಸನ್ನತೆ, the blessing of God, ದೇವರ ಆಶೀರ್ವಾದ it will make you beautiful. ನಿಮ್ಮನ್ನು ಸುಂದರಿಯನ್ನಾಗಿಸುವುದು. Hallelujah. 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 What a glorious God we have. ಎಂತ ಮಹಿಮೆಯುಳ್ಳ ದೇವರು ನಮಗಿದ್ದಾನೆ. And when every day you seek him with all your heart, ಸಂಪೂರ್ಣ ಹೃದಯದಿಂದ ಆತನನ್ನು ಬಯಸುವಾಗ and he will be with you, ಆತನು ನಿಮ್ಮ ಜೊತೆ ಇರುವನು. and he will make you more beautiful every day. ಪ್ರತಿದಿನ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುವನು. And the Lord knows your heart, ಆತನು ನಿಮ್ಮ ಹೃದಯವನ್ನು ಬಲ್ಲನು. and he will bless you abundantly according to the way in which you seek him. ನೀವು ಆತನಿಗಾಗಿ ಎಷ್ಟಾಗಿ ತವಕ ಪಡುವಿರೆಂದು ತಿಳಿದು ಹೇರಳವಾಗಿ ಆಶೀರ್ವದಿಸುವನು. So only such a lady or such a girl, young girl, the Lord wants to have as his own child. ಅಂತ ಯವನಸ್ಥೆಯರನ್ನು, ಹುಡುಗಿಯರನ್ನು ದೇವರು ತನ್ನ ಮಕ್ಕಳಾಗಬೇಕೆಂದು ಬಯಸುವವನಾಗಿದ್ದಾನೆ. That's what we read in the Bible. ಇದನ್ನೇ ಸತ್ಯವೇದದಲ್ಲಿ A ನೋಡುತ್ತೇವೆ. virtuous woman. ಗುಣವತಿಯಾದ ಸ್ತ್ರೀಯು. Virtuous woman means she'll be having a close communion with the Lord. ಗುಣವತಿಯಾದ ಸ್ತ್ರೀಯು ದೇವರೊಂದಿಗೆ ನಿಕಟ ಸಂಬಂಧ ಹೊಂದಿರುತ್ತಾಳೆ. The Lord will change her nature. ದೇವರು ಸ್ವಭಾವವನ್ನು ಬದಲಾಯಿಸುವನು. A completely transformed girl. ಬದಲಾದ ಹುಡುಗಿಯಾಗುವಿ. A completely transformed woman. ಬದಲಾದ ಸ್ತ್ರೀಯರಾಗುವಿರಿ. One lady wrote a testimony like this. ಒಬ್ಬ ಸ್ತ್ರೀ ತನ್ನ ಸಾಕ್ಷಿಯನ್ನು ಹೀಗೆ ಬರೆಯುತ್ತಾಳೆ. I was an angry woman. ಬಹಳ ಸಿಟ್ಟುಳ್ಳ ಸ್ತ್ರೀ ನಾನು. Very soon I'll get angry. ಬೇಗ ಕೋಪ ಬರುತ್ತಿತ್ತು. But when Jesus came into my heart, ಯಾವಾಗ ಯೇಸು ಹೃದಯಕ್ಕೆ ಬಂದನು, I became a child of God ದೇವರ ಮಗಳಾದೆನು. and became a soft person, ಮೃದುವಾದ a ವ್ಯಕ್ತಿಯಾದೆನು. righteous person, ನೀತಿಯುಳ್ಳ ವ್ಯಕ್ತಿ, a person who was able to please the Lord. ದೇವರನ್ನು ಮೆಚ್ಚಿಸಬಲ್ಲ ವ್ಯಕ್ತಿಯಾದೆನು. Yes, you will be transformed like that. ನೀವು ಕೂಡ ಹೀಗೆ ಬದಲಾಗಬಲ್ಲಿರಿ. God wants such a person. ಅಂತ ವ್ಯಕ್ತಿ ದೇವರಿಗೆ ಬೇಕು. The existence of such a kind of woman, the Lord will be pleased. ಇಂಥ ಸ್ತ್ರೀಯರ ಅಸ್ತಿತ್ವವು ದೇವರನ್ನು ಮೆಚ್ಚಿಸುವಂತದಾಗಿದೆ. My sisters, my young ladies,
check up your life. ಸಹೋದರಿಯರೇ, ಯವನಸ್ಥೆಯರೇ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ. Are you worried about your natural beauty? ನಿಮ್ಮ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಚಿಂತಿತರಾಗಿದ್ದೀರೋ? No, you need not worry about it. ಚಿಂತಿಸುವ ಅಗತ್ಯವಿಲ್ಲ. Christ in you, the hope of glory. ನಿಮ್ಮಲ್ಲಿರುವ ಕ್ರಿಸ್ತನು ಮಹಿಮೆಯ ಭರವಸೆಯಾಗಿದ್ದಾನೆ. This is a glorious life. ಇದು ಮಹಿಮೆಯುಳ್ಳ ಜೀವಿತ. God gave me this life when I was just 16-year-old. 16 ವರ್ಷ ಪ್ರಾಯದವಳಾಗಿರುವಾಗ ದೇವರು ನನಗೆ From ಕೊಟ್ಟನು. then on, I am enjoying the presence of God. ಆ ದಿನದಿಂದ ದೇವರ ಉಪಸ್ಥಿತಿಯನ್ನು ಆನಂದಿಸುತ್ತಿದ್ದೇನೆ. He is my father. ಆತನೇ ನನ್ನ ತಂದೆ. My father may be far away, ನನ್ನ ತಂದೆ ದೂರವಾಗಿರಬಹುದು, but my heavenly Father was with me and in me and did everything for me in a beautiful way. ಆದರೆ ಸ್ವರ್ಗೀಯ ತಂದೆಯು ನನ್ನ ಜೊತೆ ಇದ್ದು ನನ್ನೊಳಗಿದ್ದು ಎಲ್ಲವನ್ನೂ ಸುಂದರವಾಗಿಸಿದನು. When my parents arranged my marriage with Dr. G.G.S. Dinakaran as my husband, ನನ್ನ ಹೆತ್ತವರು ಡಾಕ್ಟರ್ ಡಿಜಿಎಸ್ ದಿನಕರನ್ ರವರ ಜೊತೆ ನನ್ನ ಮದುವೆಯನ್ನು ಗೊತ್ತು ಮಾಡಿದಾಗ I thought in my heart, he is such a godly man. To him, am I going to get married? ಇಂಥ ದೈವಿಕ ಮನುಷ್ಯನೊಂದಿಗೆ ನಾನು ಮದುವೆಯಾಗುವುದು ಎಂಬುದಾಗಿ ಯೋಚಿಸಿದೆ. But God was with me. ಆದರೆ ದೇವರು ನನ್ನೊಂದಿಗಿದ್ದನು. We lived together for 48 years. 48 ವರ್ಷಗಳ ದಾಂಪತ್ಯ ಜೀವಿತ ನಡೆಸಿದೆವು. God taught me everything. ದೇವರೇ ಎಲ್ಲವನ್ನು ಕಲಿಸಿದನು. To lead a pleasing life before the Lord and before my husband. ದೇವರಿಗೆ ಮೆಚ್ಚುಗೆಯುಳ್ಳ ಮತ್ತು ಗಂಡನಿಗೆ ಮೆಚ್ಚುಗೆಯುಳ್ಳ ಜೀವಿತ. When he was doing God's work, ಅವರು ದೇವರ ಸೇವೆ ಮಾಡುವಾಗ God made me also do the work of the Lord and help him in everything. ನಾನು ಕೂಡ ದೇವರ ಸೇವೆಯಲ್ಲಿ ಅವರಿಗೆ ಸಹಕರಿಸುವಂತೆ ದೇವರು ಮಾಡಿದನು. We prayed together, ಒಟ್ಟಾಗಿ ಪ್ರಾರ್ಥಿಸುತ್ತಿದ್ದೆವು. received the Holy Spirit, baptism of the Holy Spirit together. ಒಟ್ಟಾಗಿ ಪರಿಶುದ್ಧಾತ್ಮನ ದೀಕ್ಷೆ ಪಡೆದೆವು. And with the help of the Lord, we made our home a beautiful home. ದೇವರ ಸಹಾಯದಿಂದ ನಮ್ಮ ಮನೆ ಸುಂದರವಾದ ಮನೆಯಾಯಿತು. Yes, my sister. ಹೌದು ನನ್ನ ಸಹೋದರಿಯರೇ, You can become an excellent woman. ನೀವು ಒಬ್ಬ ಶ್ರೇಷ್ಠ ಸ್ತ್ರೀಯಾಗಬಹುದು. But having unite your hearts with a husband, God gives you. ನಿಮಗೆ ದೇವರು ಕೊಟ್ಟ ಗಂಡನೊಂದಿಗೆ ನೀವು ಒಂದೇ ಹೃದಯ ಉಳ್ಳವರಾಗಬೇಕು. You can make your home a beautiful home. ಆಗ ನಿಮ್ಮ ಮನೆಯನ್ನು ಸುಂದರವಾಗಿಸಬಹುದು. A Christ-centered home. ಕ್ರಿಸ್ತನುಳ್ಳ ಮನೆಯಾಗಿ. That will be your existence will be very important and very great. ಇದರಲ್ಲಿ ನಿಮ್ಮ ಅಸ್ತಿತ್ವವು ಬಹಳ ಪ್ರಾಮುಖ್ಯತೆಯನ್ನು ತಾಳುತ್ತದೆ. And not only that. ಇದು ಮಾತ್ರವಲ್ಲದೆ, Now I have lost my husband. ನಾನು ಗಂಡನನ್ನು ಕಳೆದುಕೊಂಡಿದ್ದೇನೆ. I am all alone. ಒಬ್ಬಂಟಿಯಾಗಿದ್ದೇನೆ. But ಆದರೆ God is with me. ದೇವರು ನನ್ನ ಜೊತೆ ಇದ್ದಾನೆ. On the day they all left me, ಅವರೆಲ್ಲ ನನ್ನನ್ನು ಬಿಟ್ಟು ಹೋದಾಗ I feel the presence of God in a mighty way. ದೇವರ ಉಪಸ್ಥಿತಿಯನ್ನು ಹೇರಳವಾಗಿ ಅನುಭವಿಸುತ್ತೇನೆ. The Holy Spirit, ಪವಿತ್ರಾತ್ಮನು, the third person of the triune God, ತ್ರಯೇಕ ದೇವರ ಮೂರನೇ is ವ್ಯಕ್ತಿ, with me and in me. ಆತನು ನನ್ನ ಜೊತೆ ನನ್ನೊಳಗೆ ಇದ್ದಾನೆ. And he is using me in a marvelous way which I never dreamt in my life. ಆತನು ನನ್ನನ್ನು ಅದ್ಭುತವಾಗಿ ಉಪಯೋಗಿಸುತ್ತಿದ್ದಾನೆ. ಇದನ್ನು ನಾನು ಕನಸಲ್ಲೂ ಕಾಣಲಿಲ್ಲ. Yes, give your life to the Lord. ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿರಿ. Possess with Jesus Christ. ಯೇಸುವನ್ನು ಹೊಂದಿಕೊಂಡಿರ್ರಿ. Don't go after man or a woman. ಸ್ತ್ರೀಯ ಹಿಂದೆ ಪುರುಷನ ಹಿಂದೆ ಹೋಗಬೇಡಿ. My friend, ನನ್ನ ಸ್ನೇಹಿತ, my best friend, ಆಪ್ತ ಮಿತ್ರ, don't cheat yourself, ಮೋಸ ಹೋಗಬೇಡಿರಿ. but cling on to God. ದೇವರನ್ನು ಹಿಡಿದುಕೊಳ್ಳಿರಿ. What will happen to you? ಆಗ ಏನಾಗುವುದು? If you read Isaiah chapter 60 verse 1, ಏಷಾಯ 60:1 ವಚನ ಓದುವುದಾದರೆ, the glory of the Lord will come upon you. ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಉದಯಿಸುವುದು. You will start shining for the glory of God. ದೇವರ ಮಹಿಮೆಗಾಗಿ ಪ್ರಕಾಶಿಸುವಿರಿ. You may not be beautiful in the worldly way, ಲೋಕದ ರೀತಿಯ ಸುಂದರತೆ ಇರಲಿಕ್ಕಿಲ್ಲ, but in the ways of the Lord, ಆದರೆ ದೇವರ ಕೃಪೆಯಿಂದ in the godly way, ದೈವಿಕ ರೀತಿಯಲ್ಲಿ you will be shining. ನೀವು ಪ್ರಕಾಶಿಸುವಿರಿ. You will be shining ಪ್ರಕಾಶಿಸುವಿರಿ for the glory of God. ದೇವರ ಮಹಿಮೆಗಾಗಿ. God will make your life like ನಿಮ್ಮ that. ಜೀವಿತವನ್ನು ಹೀಗೆ ಮಾಡುವನು. Right now, ಈಗಲೇ my sister, ನನ್ನ ಸಹೋದರಿ, don't be worried about your pimples on your face. ಮುಖದಲ್ಲಿರುವ ಮೊಡವೆಗಳ ಬಗ್ಗೆ ಚಿಂತಿಸದಿರು. Why the shape of my face is like that? ನನ್ನ ಮುಖದ ಆಕಾರ ಯಾಕೆ ಹೀಗಿದೆ? Whatever may be ಏನೇ ಆಗಿರಲಿ, the shape of your face, ಮುಖದ ಆಕಾರವು ಹೇಗೆ ಇರಲಿ, possess with Jesus Christ. ಯೇಸುವನ್ನು ಹೊಂದಿಕೊಂಡಿರ್ರಿ. Let the Holy Spirit fill your life. ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ತುಂಬಿಕೊಳ್ಳಲಿ. God wants to give you that life. ಅಂತ ಜೀವಿತವನ್ನು ದೇವರು ಕೊಡಲು When ಬಯಸುತ್ತಾನೆ. you have such a godly life, ದೈವಿಕ ಜೀವಿತ ಜೀವಿಸುವಿರಿ. your existence, the importance of your existence will be great. ನಿಮ್ಮ ಅಸ್ತಿತ್ವದ ಪ್ರಾಮುಖ್ಯತೆ ಹೆಚ್ಚುವುದು. You'll be shining. ನೀವು ಪ್ರಕಾಶಿಸುವಿರಿ. You'll be shining. ಪ್ರಕಾಶಿಸುವಿರಿ. If you read John
8:12, ನೀವು ಯೋಹಾನ 8:12 ಓದುವುದಾದರೆ the Lord says, ದೇವರು ಹೇಳುತ್ತಾನೆ, I am the light of the world. ನಾನೇ ಲೋಕಕ್ಕೆ ಬೆಳಕು. He who follows me ನನ್ನನ್ನು shall ಅನುಸರಿಸುವವನು not walk in darkness, ಕತ್ತಲೆಯಲ್ಲಿ ನಡೆಯದೆ but have the light of life. ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. You will be filled with such a light. ಅಂತ ಬೆಳಕಿನಿಂದ What ತುಂಬಿದವರಾಗುವಿರಿ. a glorious it is to walk in the ways of the Lord. ಆತನನ್ನು ಅನುಸರಿಸಿ ನಡೆಯುವುದು ಎಂತ ಮಹಿಮೆಯುಳ್ಳ ಜೀವಿತ. My sister, ನನ್ನ ಸಹೋದರಿಯೇ, my young children, ಯವನಸ್ಥೆಯರೇ, young girl children, ಹುಡುಗಿಯರೇ, don't worry about anything. ಯಾವುದರ ಬಗ್ಗೆ Have ಚಿಂತಿಸಬೇಡಿ. this great ಇಂಥ light. ಉತ್ತಮ ಜೀವಿತ ಪಡೆಯಿರಿ. Start shining for the Lord. ದೇವರಿಗಾಗಿ ಪ್ರಕಾಶಿಸಿರಿ. Hallelujah. ಹಾಲೆಲೂಯಾ. You will be greatly honored by the people. ಆಗ ಜನರಿಂದ ಗೌರವಿಸಲ್ಪಡುವಿರಿ. I lost my daughter, ನನ್ನ ಮಗಳನ್ನು ಕಳೆದುಕೊಂಡೆ, my worldly ನನ್ನ daughter, ಸ್ವಂತ ಮಗಳು. but God gave me so many ಆದರೆ daughters, ಅನೇಕ ಹೆಣ್ಣು ಮಕ್ಕಳನ್ನು ದೇವರು so many ಕೊಟ್ಟನು. sons. ಅನೇಕ ಗಂಡು ಮಕ್ಕಳು. People are calling me Amma, ಜನರು ನನ್ನನ್ನು ಅಮ್ಮ ಎಂದು ಕರೆಯುತ್ತಾರೆ. Mother. ತಾಯಿ. What a glorious God we have. ಎಂತ ಮಹಿಮೆಯುಳ್ಳ ದೇವರು. Your existence is very great, my sister, my children. ನಿಮ್ಮ ಅಸ್ತಿತ್ವವು ಪ್ರಾಮುಖ್ಯವಾದುದು, ನನ್ನ ಸಹೋದರಿಯರೇ, ಯವನಸ್ಥೆಯರೇ. If you are not following this life, ಇಂಥ ಜೀವಿತ ಮಾಡುತ್ತಿಲ್ಲವಾದರೆ, if you are far away from the Lord, ದೇವರಿಂದ ದೂರವಾಗಿರುವುದಾದರೆ, let me cry unto ನಿಮ್ಮಲ್ಲಿ you. ಕೇಳಿಕೊಳ್ಳುತ್ತೇನೆ, Let me beg you, ಬೇಡಿಕೊಳ್ಳುತ್ತೇನೆ. my sister, ನನ್ನ ಸಹೋದರಿಯೇ, who is creating problem in the family, ಕುಟುಂಬದಲ್ಲಿ ತೊಂದರೆಗೆ ಕಾರಣಳೇ, my daughter, ನನ್ನ ಮಗಳೇ, who is going away from the Lord, ದೇವರಿಂದ ದೂರ ಹೋಗುತ್ತಿದ್ದಿ, come to Jesus. ಯೇಸುವಿನ ಬಳಿ ಬಾ. Come to Jesus. ಯೇಸುವಿನ ಬಳಿ He ಬಾ. will make you a beautiful woman. ಸುಂದರ ಸ್ತ್ರೀಯನ್ನಾಗಿ ಮಾಡುವನು. He will make your existence very, very important and great. ನಿಮ್ಮ ಅಸ್ತಿತ್ವವನ್ನು ಪ್ರಾಮುಖ್ಯವಾದದನ್ನಾಗಿ ದೇವರು ಮಾಡುವನು. Shall we commit our lives to God? ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವ. Shall we pray? ನಾವು ಪ್ರಾರ್ಥಿಸುವ. Come, we'll pray. ಬನ್ನಿ ನಾವು ಪ್ರಾರ್ಥಿಸುವ. Father, ತಂದೆಯೇ, we love you, Father. ನಾವು ನಿನ್ನನ್ನು ಪ್ರೀತಿಸುತ್ತೇವೆ ತಂದೆಯೇ. You are a great God. ನೀನು ಮಹಾದೇವರು. You can do wonders in our lives, Master. ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಬಲ್ಲವನು. When I was a young girl, I was far away from you. ನಾನು ಹುಡುಗಿಯಾಗಿದ್ದಾಗ ನಿನ್ನಿಂದ ದೂರವಾಗಿದ್ದೆ. But Lord, you made me come to you. ಆದರೆ ನಿನ್ನ ಬಳಿ ಬರಮಾಡಿದೆ. To have you with me all the time. ಸದಾ ನೀನು ನನ್ನ ಜೊತೆ ಇರುವಂತೆ. Lord, for the past so many years, you are in me and with me. ಕಳೆದ ಅನೇಕ ವರ್ಷಗಳಿಂದ ನನ್ನೊಳಗಿದ್ದಿ, ನನ್ನೊಂದಿಗಿದ್ದಿ. And by your grace and mercy, you fulfilled your will in my life. ನಿನ್ನ ಕೃಪೆಯಿಂದ ನಿನ್ನ ಚಿತ್ತವನ್ನು ಜೀವಿತದಲ್ಲಿ ನೆರವೇರಿಸುತ್ತಿದ್ದೇನೆ. So grateful to you, Father. ಕೃತಜ್ಞಳಾಗಿದ್ದೇನೆ ತಂದೆಯೇ. I'm so grateful to you, Father. ಕೃತಜ್ಞಳಾಗಿದ್ದೇನೆ ತಂದೆಯೇ. In the same way, ಇದೇ ರೀತಿಯಲ್ಲಿ have mercy upon all the women folk and all the young girl ಎಲ್ಲ children. ಸ್ತ್ರೀಯರ ಯವನಸ್ಥೆಯರ ಜೀವಿತದಲ್ಲಿ ಕೃಪೆ ಮಾಡು. Those who do not know your love, ನಿನ್ನ ಪ್ರೀತಿಯನ್ನು ಅರಿಯದವರಿಗೆ, do not understand your ನಿನ್ನ love, ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದವರಿಗೆ, Lord, teach them your ways. ನಿನ್ನ ಮಾರ್ಗವನ್ನು ಕಲಿಸಿಕೊಡು. Right now, Father, ಈಗಲೇ ತಂದೆಯೇ, touch their hearts ಅವರ ಹೃದಯವನ್ನು ಸ್ಪರ್ಶಿಸು. as you touched my hearts in the year 1954. 1954ರಲ್ಲಿ ನನ್ನ ಹೃದಯವನ್ನು ಸ್ಪರ್ಶಿಸಿದಂತೆ Touch the hearts of your children who are far away from you, Father. ತಂದೆಯೇ, ನಿನ್ನಿಂದ ದೂರವಾದ ಮಕ್ಕಳ ಹೃದಯವನ್ನು ಸ್ಪರ್ಶಿಸು. Bring them closer to you. ನಿನ್ನ ಬಳಿಗೆ ಬರಮಾಡು ತಂದೆಯೇ. Their existence should become a great one. ಅವರ ಅಸ್ತಿತ್ವವು ಪ್ರಾಮುಖ್ಯವಾಗಬೇಕು. You have to do it right now, Father. ಈಗಲೇ ಇದನ್ನು ಮಾಡು ತಂದೆಯೇ. Touch the hearts of hard hearts of such people. ಕಠಿಣ ಹೃದಯವುಳ್ಳವರ ಹೃದಯವನ್ನು ಸ್ಪರ್ಶಿಸು. Make them know that they should come to you. ಅವರು ನಿನ್ನ ಬಳಿ ಬರಬೇಕೆಂದು ಅವರಿಗೆ ತಿಳಿಯಪಡಿಸು. Draw them, Father. ನಿನ್ನ ಬಳಿ ಎಳಕೋ ತಂದೆಯೇ. Draw them closer to you. ನಿನ್ನ ಬಳಿಗೆ ಎಳೆದುಕೋ. And make their face a beautiful face. ಅವರ ಮುಖವು ಸುಂದರವಾಗುವಂತೆ ಮಾಡು. Filled with the joy of salvation. ರಕ್ಷಣೆಯ ಉಲ್ಲಾಸ ತುಂಬಿದ ಮುಖ. Filled with all the divine blessing. ದೈವಿಕ ಆಶೀರ್ವಾದವನ್ನು ಪಡೆದಂತದ್ದು. Divine peace. ದೈವಿಕ ಶಾಂತಿ. Father, give all the people who are praying that they should have a transformation in their lives. ತಮ್ಮ ಜೀವಿತದಲ್ಲಿ ಬದಲಾವಣೆಗಾಗಿ ಬೇಡಿಕೊಳ್ಳುತ್ತಿರುವವರಿಗೆ ಇದನ್ನು ದಯಪಾಲಿಸು. Transform such people, hard-hearted people. ಕಠಿಣ ಹೃದಯವುಳ್ಳ ಅಂಥವರನ್ನು ನೀನು ಬದಲಾಯಿಸು. Let them all know you as their Savior. ನಿನ್ನನ್ನು ರಕ್ಷಕನೆಂದು ತಿಳಿದುಕೊಳ್ಳಲಿ. Savior. ರಕ್ಷಕನೆಂದು. And make them beautiful. ಮತ್ತು ಅವರನ್ನು ಸುಂದರ ಮಾಡು. With your presence, O Father. ನಿನ್ನ ಉಪಸ್ಥಿತಿಯಿಂದ. Fill them with your presence, Lord. ನಿನ್ನ ಪ್ರಸನ್ನತೆಯಿಂದ And ತುಂಬು. Lord, ಮತ್ತು ದೇವರೇ, bless them with the Holy Spirit. ಪವಿತ್ರ ಆತ್ಮನಿಂದ ಆಶೀರ್ವದಿಸು. Let the Holy Spirit make them shine for your glory. ನಿನ್ನ ಮಹಿಮೆಗಾಗಿ ಪ್ರಕಾಶಿಸುವಂತೆ ಮಾಡು. Let them all shine
ಅವರೆಲ್ಲರೂ ಪ್ರಕಾಶಿಸಲಿ. Let the glory of God descend upon them. ದೇವರ ಮಹಿಮೆಯು ಅವರ ಮೇಲೆ ಇಳಿದು ಬರಲಿ. Yes, let it descend upon them right now. ಹೌದು, ಈಗಲೇ ದೇವರ ಮಹಿಮೆ ಇಳಿದು ಬರಲಿ. Let it come. ಅದು ಬರಲಿ. Let it come. ಅದು ಬರಲಿ. Fill your people with the joy of the Holy Spirit. ಪವಿತ್ರಾತ್ಮನ ಆನಂದದಿಂದ ತುಂಬಿಸು. And change their life. ಜೀವಿತ ಬದಲಾಯಿಸು. Let a miracle happen. ಅದ್ಭುತವಾಗಲಿ. Make your children beautiful. ನಿನ್ನ ಮಕ್ಕಳನ್ನು ಸುಂದರವಾಗಿಸು. Let their existence be great. ಅವರ ಅಸ್ತಿತ್ವವು ಪ್ರಾಮುಖ್ಯ ತಾಳಲಿ. Be wonderful. ಅದು ಅದ್ಭುತವಾಗಿರಲಿ. Be very helpful to all the people. ಎಲ್ಲರಿಗೂ ಸಹಾಯಕವಾಗಿರಲಿ. Thank you, Lord, for hearing this prayer. ನನ್ನ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ಸ್ತೋತ್ರ. Answering this prayer. ಉತ್ತರಿಸುವುದಕ್ಕಾಗಿ ಸ್ತೋತ್ರ. We give you all the glory. ನಿನಗೆ ಮಹಿಮೆ Touch ಸಲ್ಲಿಸುತ್ತೇವೆ. the hearts of all our children. ಎಲ್ಲರ ಹೃದಯ ಮುಟ್ಟು. All the women folk. ಎಲ್ಲಾ ಸ್ತ್ರೀಯರ ಹೃದಯವನ್ನು In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Amen. Amen. My precious sisters and my little children, young girl children. ನನ್ನ ಅಮೂಲ್ಯವಾದ ಸಹೋದರಿಯರೇ ಮತ್ತು ಯವನಸ್ಥ ಹುಡುಗಿಯರೇ, God wants you to shine for Him. ತನಗೋಸ್ಕರ ನೀವು ಪ್ರಕಾಶಿಸಬೇಕೆಂದು ದೇವರು ಬಯಸುತ್ತಾನೆ. You can receive this shining right now. ನೀವು ಈಗಲೇ ಈ ಬೆಳಕನ್ನು ಪಡೆಯಬಹುದು. Right now. ಈಗಲೇ. And be filled with the power of God. ದೇವರ ಬಲದಿಂದ ತುಂಬಲ್ಪಡಬಹುದು. And the beauty of God. ಮತ್ತು ಸುಂದರತೆಯಿಂದ. God's beauty will make you a shining vessel. ದೇವರ ಸುಂದರತೆ ನಿಮ್ಮನ್ನು ಪ್ರಕಾಶಿಸುವ ಪಾತ್ರೆಯನ್ನಾಗಿಸುವುದು. Remember this. ನೆನಪಿನಲ್ಲಿಡಿರಿ. And lead a beautiful life for the glory of God. ಸುಂದರವಾದ ಜೀವಿತವನ್ನು ದೇವರಿಗಾಗಿ ಬದುಕಿರಿ. That's what is needed in this world. ಈ ಲೋಕದಲ್ಲಿ ಬೇಕಾದದ್ದು ಇದು ಮಾತ್ರ. Your education, ನಿಮ್ಮ ವಿದ್ಯಾಭ್ಯಾಸ, your financial blessing ಹಣಕಾಸಿನ ಆಶೀರ್ವಾದ will not make you shine. ಪ್ರಕಾಶಿಸುವಂತೆ ಮಾಡುವುದಿಲ್ಲ. Come to Jesus. ಯೇಸುವಿನ ಬಳಿ ಬನ್ನಿ. Have Him in you and with you. ಆತನು ನಿಮ್ಮೊಳಗೆ ನಿಮ್ಮ ಜೊತೆ ಇರಲಿ. And live for Him. ಆತನಿಗಾಗಿ ಬದುಕಿರಿ. Keep this in your mind. ಇದನ್ನು ನೆನಪಿನಲ್ಲಿಡಿರಿ. And may the God, ದೇವರು, Lord God, ಕರ್ತನಾದ bless ದೇವರು your existence and make it a great and important one. ನಿಮ್ಮ ಅಸ್ತಿತ್ವವನ್ನು ದೊಡ್ಡದನ್ನಾಗಿ ಮತ್ತು ಪ್ರಾಮುಖ್ಯವಾದದನ್ನಾಗಿ ಮಾಡಲಿ. God bless ದೇವರು you. ನಿಮ್ಮನ್ನು ಆಶೀರ್ವದಿಸಲಿ.